ಗೈಸ್ ಇವಾಗ ಜಸ್ಟ್ ಯಾರೋ ಅಗೋರಿ ಥರ ಬಂದ್ಬಿಟ್ಟು ಇಲ್ಲಿ ಒಂದು ಕೆರೆ ಇದೆ, ನೀವು ನೋಡ್ತಾ ಇರ್ಬೋದು. ಎಷ್ಟೊಂದು ಜನಕ್ಕೆ ತಿರುಮಲ ಮೇಲೆ ಇವೆಲ್ಲ ಪ್ಲೇಸಸ್ ಇದೆ ಅಂತಲೇ ಗೊತ್ತಿರಲ್ಲ. ವಿ ಆರ್ ಇನ್ ತಿರುಪತಿ ಗೈಸ್. ಗೈಸ್ ನಾವು ತಮ್ಮನೇಲಿ ನೋಡ್ದಂಗೆ ನಿಮ್ಗೆ ಗೊತ್ತಾಗಿರ್ಬೋದು, ನಾವು ತಿರುಪತಿಗೆ ಹೋಗ್ತಾಯಿದ್ದೀವಿ ಆ್ಯಂಡ್ ಎಲ್ಲ ರೆಡಿಯಾಗಿದೆ. ನಮ್ಮ ಫ್ಯಾಮ್ಲಿ ಆ್ಯಕ್ಚುಲಿ ರೀಸೆಂಟಾಗಿ ಹೋಗಿದ್ರು, ಬಟ್ ನಾನು ಆಲ್ಮೋಸ್ಟ್ 1 ಇಯರ್ ಆಗಿತ್ತು. ಸೊ ಇವಾಗ ಹೋಗ್ತಾಯಿದ್ದೀವಿ. ಕಾರ್ ಫುಲ್ ಗಲೀಜಾಗಿತ್ತು, ನಿನ್ನೆ ಕಾರ್ ವಾಶ್ ಮಾಡಿಕೊಂಡು ಎಲ್ಲ ರೆಡಿಯಾಗಿದೆ. ನೋಡಿ ಅದೇ ನಮ್ಮ ಕಾರು. ನಾವು ಇವಾಗ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ತಾಯಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ಡೈರೆಕ್ಟ್ ಹೊಸಕೋಟೆ ಥ್ರೂ ತಿರುಪತಿಗೆ ಹೋಗ್ತೀವಿ. ನಿಮಗೆಲ್ಲ ತೋರಿಸ್ತೀನಿ. ಟ್ರೋಲ್ ಹತ್ರ ಬಂದಿದ್ದೀವಿ. ಟ್ರೋಲ್ ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಆ್ಯಕ್ಚುಲಿ ಡಬಲ್ ಮಾಡಿಬಿಟ್ಟಿದ್ದಾರೆ. 50 ರೂಪಾಯಿ ನೀವು ನೋಡ್ತಾ ಇರ್ಬೋದು. ಟ್ರೋಲ್ ಹತ್ರ ಬಿಟ್ಟಿದ್ದೀವಿ ಇವಾಗ. ಇವಾಗ ಪಲ್ಮ್ನೇರ್ ರೋಡ್ ಹತ್ರ ಸೈಡ್ಗೆ ಹಾಕಿದ್ದೀವಿ, ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ. ಯಾವುದೋ ಒಳ್ಳೆ ಸ್ಪಾಟ್ ಸಿಕ್ಕಿದೆ. ಇವಾಗ ಜಸ್ಟ್ ಯಾರೋ ಅಗೋರಿ ಥರ ಬಂದುಬಿಟ್ಟು ನಿಮಗೆ ಈ ಥರ ಏನೇನೋ ಕಷ್ಟಗಳಿದೆ, ಹಿಂಗಿದೆ ಹಂಗಿದೆ, ನಿಮಗೆ ಆಶೀರ್ವಾದ ಮಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವರು ಕಾರಲ್ಲೇ ಬಂದಿದ್ದರು. ಸೈಡ್ಗೆ ಹಾಕ್ಬಿಟ್ಟು ಏನೇನೋ ಕೇಳಿದ್ರು. ಆಮೇಲೆ ಏನೋ ಕಲ್ಲು ಅವೆಲ್ಲ ಕೊಟ್ಟರು, ಏನೋ ಇದು ರಿಂಗ್ ಮಾಡಿಸ್ಕೊಳ್ಳಿ ಅಂತೆಲ್ಲ. ಗೈಸ್ ಏನಂದರೆ ಸ್ವಲ್ಪ ಜೆನ್ಯೂನ್ ಇರ್ಬೋದು, ಬಟ್ ಸ್ವಲ್ಪ ಜನ ನಿಮಗೆ ಕಾಸು ಕೇಳೋಕ್ಕೆ ಹಂಗೆ, ಮತ್ತು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಅವೆಲ್ಲ ಇರಬಹುದು ಅಂತ ನನಗನ್ಸುತ್ತೆ. ಸ್ವಲ್ಪ ಹುಷಾರಾಗಿರಿ ಇಂಥ ಕಡೆ ಎಲ್ಲ. ಇದು ನಾವು ಕಾರಲ್ಲಿ ಹಾಕಿದ್ದೀವಿ, ಒಳ್ಳೆ ಮರ ಶೇಡಿತ್ತು ಅಂತ. ಇಲ್ಲಿ ಒಂದು ಕೆರೆ ಇದೆ, ನೀವು ನೋಡ್ತಾ ಇರ್ಬೋದು. ಇನ್ನೂ ಆಲ್ಮೋಸ್ಟ್ ಒಂದು 3 ಅವರ್ಸ್ ಆಗುತ್ತೆ, ನೋಡೋಣ. ವಿ ಆರ್ ಇನ್ ತಿರುಪತಿ ಗೈಸ್. ನೀವು ನೋಡ್ತಾ ಇರ್ಬೋದು, ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಿ ವಿ ಆರ್ ಇನ್ ತಿರುಪತಿ. ನನ್ನ ಜೊತೆ ನಮ್ಮ ಅಕ್ಕ ಇದ್ದಾಳೆ, ಅವಳಿಗೆ ಸ್ವಲ್ಪ ಕ್ಯಾಮ್ರಾ ಶೈ, ಅದಕ್ಕೆ ಅವಳು ಫೇಸ್ ತೋರಿಸಲ್ಲ. ಫ್ರೀ ಬಸ್ ನೋಡಿ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲನೂ ಕಾಫಿ ಕುಡಿದು ರೂಮ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಹೋಗಿದ್ದಾರೆ, ನಾನು ನಮ್ಮ ಅಕ್ಕ ನಡ್ಕೊಂಡು ಹೋಗ್ತಾಯಿದ್ದೀವಿ. ಯೂಶ್ವಲಿ ಡೇ ಟೈಮಲ್ಲಿ ಇಲ್ಲಿ ತುಂಬ ಹ್ಯೂಮಿಡಿ ಇರುತ್ತೆ ಅನಿಸುತ್ತೆ. ಇವಾಗ ಸಾಯಂಕಾಲ ಆಗಿದೆ, ಸೊ ಅಷ್ಟೇನು ಹ್ಯೂಮಿಡಿಟಿ ಇಲ್ಲ. ನೆಕ್ಸ್ಟ್ ಏನು ಪ್ಲ್ಯಾನು? ನೆಕ್ಸ್ಟು ರೂಮ್ಗೆ ಹೋಗೋದು. ಅದೇ ಗೈಸ್, ರೂಮ್ ಅಲರ್ಟ್ ಆಗಿದೆ ಇಲ್ವಾ ಸರ್ಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ಟೀ ಕುಡಿಯೋಣ ಅಂತ ನೋಡ್ತಾ ಇದ್ದೀವಿ. ಆಮೇಲೆ ಸ್ನ್ಯಾಕ್ಸ್ ತಿಂದುಬಿಟ್ಟು ರೂಮ್ ನೋಡಿ ಹೋಗ್ಬೇಕು. ಕನ್ನಡದಲ್ಲಿ ಇವತ್ತೇ ಬಂದಿರೋದು. ಅಲ್ಲಿ ನೋಡಿ ಗೈಸ್, ನಮ್ಮಪ್ಪ ನೀವು ನೋಡ್ಬೋದು ಅಲ್ಲಿ ಕ್ಯೂ ಇದೆ. ರೂಮ್ಸ್ಗೆ ಈ ಸೈಡ್ ಹೋಗಬೇಕು. ನಾವು ಟೀ ಕುಡಿತಾ ಇದ್ದೀವಿ, ನೋಡ್ತಾ ಇರ್ಬೋದು. ಅಲ್ಲಿ ಎಂಟ್ರೆನ್ಸ್ ಇದೆ, ಹಾಗೆ ಇಲ್ಲಿ ಏನೋ ಫಂಕ್ಷನ್ಸ್ ಎಲ್ಲ ನಡೀತಾ ಇದೆ. ಸ್ವಲ್ಪ ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದೀವಿ.
ಆಗಿದೆ ಗೈಸ್. ಒಳ್ಳೆ ರೂಮ್ಸ್ ಚೆನ್ನಾಗಿದೆ, ಕಾರ್ ಪಾರ್ಕಿಂಗ್ ಇದೆ. ನಮ್ಮ ಕಾರ್ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಆ್ಯಂಡ್ ಸರೌಂಡಿಂಗು ಅಷ್ಟೇ ತುಂಬ ಪೀಸ್ಫುಲ್ಲಾಗಿದೆ, ಚೆನ್ನಾಗಿದೆ ಗೈಸ್. ಒಂಥರ ರೂಮ್ಸು ಎಕ್ಸ್ಪೆಕ್ಟೇಷನ್ಸ್ಗಿಂತ ಚೆನ್ನಾಗೇ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಒಂದು ಕಾಲೋನಿ ಥರ ಇದೆ, ಅಲ್ಲಿ ನಮಗೆ ರೂಮ್ ಸಿಕ್ಕಿರೋದು. ಇವಾಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ದೇವಸ್ಥಾನದ ಕಡೆ ಹೋಗೋಣ ಅಂತ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಫುಲ್ ರೆಡಿ ಆಯಿತು. ಇವಾಗ ಟಿಫನ್ ಮಾಡಿಕೊಂಡು ದರ್ಶನಕ್ಕೆ ಹೋಗಬೇಕು. ದರ್ಶನ ಆಲ್ಮೋಸ್ಟ್ 2:00 ಹಂಗಿದೆ. ನಮ್ಮಪ್ಪ ನೋಡಿ ಆಲ್ರೆಡಿ ಕಾಫಿ ಕುಡಿಯೋಕೆ ಹೋಗ್ಯಾರೆ. ನಾವು ಇವಾಗ ಟಿಫನ್ ಮಾಡಿಕೊಂಡು ನಾವು ದರ್ಶನಕ್ಕೆ ಹೋಗಿ ಆದಷ್ಟು ಬೇಗ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಿಡಬೇಕು ಗೈಸ್. ಇನ್ನೂ ದರ್ಶನಕ್ಕೆ ಆ್ಯಕ್ಚುಲಿ 2:00 ನಮ್ಮ ದರ್ಶನ ಇದ್ದಿದ್ದು. ಅದಕ್ಕೆ ಇಲ್ಲೇ ಸರೌಂಡಿಂಗ್ ಪ್ಲೇಸಸ್ ಇದೆ ಅಂದರು, ಅದಕ್ಕೆ ಸುತ್ತಾಡೋಕೆ ಬಂದಿದ್ವಿ. ಸೊ ಇವಾಗ ನಾವು ಇದು ಆಕಾಶಗಂಗೆ ಅಂತ ಅಲ್ಲಿದ್ದೀವಿ. ಚೆನ್ನಾಗಿದೆ ಗೈಸ್, ಪ್ಲೇಸ್ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಆ ಸೈಡು ಫಾಲ್ಸ್ ಬೀಳ್ತಾ ಇದೆ, ಚೆನ್ನಾಗಿದೆ ಗೈಸ್. ಇಲ್ಲಿಂದ ಹರಿತಾ ಇದೆ. ಗೈಸ್ ನೀವು ನೋಡಿದ್ರಲ್ಲ, ಇಲ್ಲಿ ನೋಡ್ಬೋದು, ಇಲ್ಲಿಂದನೂ ನೀರು ಬರ್ತಾ ಇದೆ. ಎಷ್ಟೊಂದು ಜನಕ್ಕೆ ತಿರುಮಲ ಮೇಲೆ ಇವೆಲ್ಲ ಪ್ಲೇಸಸ್ ಇದೆ ಅಂತಲೇ ಗೊತ್ತಿರಲ್ಲ. ಆದರೆ ಈ ಥರ ಇನ್ನೂ ತುಂಬ ಪ್ಲೇಸಸ್ ಇದೆಯಂತೆ. ಯಾರ್ಯಾರು ಬರ್ತಿರೋ ಇಲ್ಲೆಲ್ಲ ವಿಸಿಟ್ ಮಾಡಿ, ಒಂದು ದಿವಸ ಅಂತಲೇ ಇದಕ್ಕೆ ಡೆಡಿಕೇಟ್ ಮಾಡ್ಬೋದು. ನಾವಿವಾಗ ಬಂದಿರೋದು ಪಾಪಿನಾಶಂಗೆ. ಗೈಸ್ ನಾವು ಬಂದಿರೋದೇ ಇವಾಗ ಪಾಪಿನಾಶನಂಗೆ. ಸೊ ಬೇಸಿಕ್ಲಿ ಇಟ್ ಈಸ್ ಬಿಲೀವ್ ದಟ್ ಇಲ್ಲಿ ಯಾರು ಸ್ನಾನ ಮಾಡ್ಕೋತಾರೆ ಅವ್ರನ್ನ ಪಾಪ ಎಲ್ಲ ನಾಶ ಆಗುತ್ತೆ ಅಂತ. ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ. ಸೊ ಇದೊಂದು ಡ್ಯಾಮ್ ಕೂಡ ಗೈಸ್, ನೀವು ನೋಡ್ತಾ ಇರ್ಬೋದು. ಈ ಸೈಡು ಡ್ಯಾಮ್ ಇದೆ, ಈ ಸೈಡು ಸೊ ಜನಕ್ಕೆ ಇದಾಗ್ಲಿ ಅಂತ ಬಿಟ್ಟಿದ್ದಾರೆ. ಇಲ್ಲಿಂದ ನೀರು ಬರುತ್ತೆ, ಯಾರ್ಯಾರಿಗೆ ಬೇಕೋ ಅವರು ಇಲ್ಲಿ ಸ್ನಾನನೂ ಮಾಡ್ತಾರೆ. ಗಾಯ್ಸ್ ಫೈನಲಿ ದರ್ಶನ ಮುಗೀತು ಗೈಸ್. ಇವಾಗ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು. ಹಾಗೆ ಗೈಸ್ ಆರಾಮಾಗಿ ಕಾರ್ ಇದ್ದರೆ ನೀವು ಕಾರಲ್ಲೇ ಬೆಟ್ಟದ ಮೇಲೆ ಬರ್ಬೋದು. ನಾವು ಬಸ್ಸಲ್ಲಿ ಬೇಕಾದರೆ ಮಾತ್ರ ಹಂಗೆ ಅನಿಸುತ್ತೆ, ಜಾಸ್ತಿ ಸ್ಟೀಪ್ ಇದೆ ಅಂತ. ಬಟ್ ಇಲ್ಲ, ಆ್ಯಕ್ಚುಲಿ ಕಾರಲ್ಲಿ ಆರಾಮಾಗಿ ಬರ್ಬೋದು. ನಿಮ್ಮ ಕಾರ್ ಇದ್ದರೆ ನೀವು ಕಾರಲ್ಲೇ ಬನ್ನಿ. ನಮ್ಮದು ಮುಗೀತು ಗೈಸ್, ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಈ ಬ್ಲಾಗಾಗಿ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ಬ್ಲಾಗ್ಸ್ ಜೊತೆ ಬರ್ತೀನಿ. ಟಾಟಾ, ಬಾಯ್ ಬಾಯ್.